ಗೌರವಿತ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ನಾಳೆ ಬರುವಂತ ಮಂಗಳವಾರ ಈ ದೇಶಕ್ಕೆ ಬಜೆಟ್ ಅನ್ನ ಕೊಡ್ತಾ ಇದ್ದಾರೆ. ಒಂದು ಐತಿಹಾಸಿಕವಾದಂತಹ ಬಜೆಟ್ ಆಗ್ಬೋದು. ಇದು ಸಾಮಾನ್ಯ ಜನರಿಗೂ ಕೂಡ ನೆಮ್ಮದಿಯ ಒಂದು ನಿಟ್ಟುಸಿರನ್ನು ಬಿಡುವಂತ ದಿಕ್ಕಿನಲ್ಲಿರ್ಬೋದು. ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು, ದೇಶದ ಭದ್ರತೆ ಇರ್ಬೋದು, ಈ ದಿಕ್ಕಲ್ಲಿ 100% ಒಳ್ಳೆ ರೀತಿಯಾದ ಒಂದು ಬಜೆಟ್ ಇದು ಆಗುತ್ತೆ ಅಂತ ನಮ್ಗೆಲ್ಲರೂ ಕೂಡ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ, ಈಗ ಆಲ್ರೆಡಿ ಹೋದ ಬಾರಿಯ ಒಂದು ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯದ ಮೇಲೆ ನಡೆದಂತ ಅಧಿವೇಶನದ ಸಂದರ್ಭದಲ್ಲಿ ಗೌರವಿತ ಅನೇಕ ಕೇಂದ್ರದ ಮಂತ್ರಿಗಳನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನು ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರೈಲ್ವೆ ಕ್ಷೇತ್ರದಲ್ಲಿ ಇರ್ಬೋದು, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಉದಾಹರಣೆಗೆ ನಮ್ಮ ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಆಗಬೇಕು ಅಂತೇಳಿ ಸುಮಾರು ಈ 25 ದಿನದಲ್ಲಿ ಡಿಪಿಆರ್ ಪ್ರಪೋಸಲ್ ರೆಡಿ ಮಾಡಿ ಈಗ ಆಲ್ರೆಡಿ ನಮ್ಮ ಹುಬ್ಳಿ ನೈಋತ್ಯ ನಮ್ಮ ರೈಲ್ವೆ ಕೇಂದ್ರದಿಂದ ಈಗಾಗಲೇ ದೆಹಲಿಗೂ ಕೂಡ ಮುಗಿಸುವಂತ ಕೆಲಸ ಮಾಡಿ ಸುಮಾರು 1200 ಕೋಟಿವರೆಗೂ ಕೂಡ ಬೇಕಾಗುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ಅದಕ್ಕೂ ಕೂಡ ಹಣವನ್ನು ಇಡ್ಲಿಕ್ಕೆ ಏನೇನು ಬೇಕೋ ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ವಿಶ್ವಾಸ ಇದೆ, ಈ ಬರುವಂತ 4-5 ವರ್ಷ ನಮ್ಮ ಶಿವಮೊಗ್ಗ ಕ್ಷೇತ್ರದ ಅನೇಕ ಶಾಶ್ವತ ಸಮಸ್ಯೆಗಳನ್ನ ಪರಿಹಾರ ಹುಡುಕೊಂಡ ಮೇಲೆ ಇರ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಪ್ರವಾಸೋದ್ಯಮಕ್ಕೆ ಆದ್ಯತೆ ಇರ್ಬೋದು, ಈ ರೀತಿ ಮೂಲಭೂತ ಸೌಕರ್ಯಗಳೆಲ್ಲ ಕಣ್ಮುಂದಿಟ್ಟುಕೊಂಡು ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನ ಮಾಡಿದೀವಿ. ಇವತ್ತು ನಮ್ಮ ಗೌರವಿತ ನಗರದ ಶಾಸಕರಾದಂತ ಚನ್ನಬಸಪ್ಪನವರಿದ್ದಾರೆ, ನಮ್ಮ ಸನ್ಮಾನಿತ ಅರುಣ್ ಇದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಈ ರೀತಿ ಪಕ್ಷದ ಒಂದು ಚೌಕಟ್ಟಲ್ಲಿ ಎಲ್ಲರೂ ಕೂತು ಒಂದು ಗುರಿಯನ್ನು ಇಟ್ಕೊಂಡು ಯಾವುದ್ಯಾವುದು ರಾಜ್ಯದಲ್ಲಿ ಏನೇನು ಒತ್ತಡ ತರಬೇಕು, ಉದಾಹರಣೆಗೆ ಕೇಂದ್ರಕ್ಕೆ ಏನೇ ಪ್ರಪೋಸಲ್ ಬರಬೇಕು ಅಂದ್ರೂ ಕೂಡ ಒಂದು 50% ಸ್ಟೇಟ್ ಕೂಡ ಭರಿಸಬೇಕಾಗುತ್ತೆ ಕೆಲವು ಯೋಜನೆಗಳಿಗೆ. ಆ ರೀತಿಯ ಕೆಲಸಗಳನ್ನ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಶಾಸಕರುಗಳು ಅದು ಗಮನಿಸ್ತಾರೆ. ಡೆಲ್ಲಿಗೆ ಬಂದ್ಮೇಲೆ ಅಲ್ಲಿ ಏನು ಗಮನಿಸಬೇಕು ನಾನು ಈ ರೀತಿ ಒಟ್ಟಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೋಸ್ಕರ ಈ ಬಜೆಟ್ ನಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆನ ನಾವೆಲ್ಲರೂ ಕೂಡ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.